ಹೊಸ ವರ್ಷಕ್ಕೆ ಅಬಕಾರಿ ಇಲಾಖೆಗೆ ಬಂಪರ್ ಲಾಟರಿ, ಮದ್ಯಪ್ರಿಯರಿಗೆ ಅನ್ಯಾಯ ಎಂದ ಯುವಕ. ವಿಶ್ವದಾದ್ಯಂತ ಹೊಸ ವರ್ಷವನ್ನು ಭರ್ಜರಿಯಾಗಿ ಆಚರಿಸಲಾಗಿದೆ. ಮದ್ಯಪ್ರಿಯರ ಗಮ್ಮತ್ತಿನಿಂದಾಗಿ ರಾಜ್ಯ ಅಬಕಾರಿ ಇಲಾಖೆಗೆ ಭರ್ಜರಿ ಲಾಭ ಗಳಿಸುವಂತೆ ಮಾಡಿದೆ. ಒಂದೇ ದಿನ ಬರೋಬ್ಬರಿ 308 ಕೋಟಿ ಆದಾಯ ಹರಿದು ಬಂದಿದೆ. ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆಗೆ 106 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ನಿನ್ನೆ ಒಂದೇ ದಿನದಲ್ಲಿ ಕೆಎಸ್ಬಿಸಿಎಲ್ ನಿಂದ ಬರೋಬ್ಬರಿ 308 ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿದೆ. ಡಿಸೆಂಬರ್ 31ರ ಮಂಗಳವಾರ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ 308 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟವಾಗಿದೆ. ಅಬಕಾರಿ ಇಲಾಖೆ 250 ಕೋಟಿ ರೂಪಾಯಿ ಮದ್ಯ ಮಾರಾಟದ ಟಾರ್ಗೆಟ್ ಇಟ್ಟುಕೊಂಡಿತ್ತು. ಅದಕ್ಕಿಂತ ಹೆಚ್ಚಾಗಿ 58 ಕೋಟಿ ರೂಪಾಯಿ ಅಬಕಾರಿ ಇಲಾಖೆಗೆ ಮಾರಾಟ ಮಾಡಿದ್ದು ಭರ್ಜರಿ ಲಾಭ ಗಳಿಸಿದೆ. ಇನ್ನು ಕಳೆದ ವರ್ಷ 2023ರ ಡಿಸೆಂಬರ್ 31ರಂದು 193 ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿತ್ತು. ಕಳೆದ ವರ್ಷ ಹಾಗೂ ಈ ವರ್ಷಕ್ಕೆ ಕಂಪೇರ್ ಮಾಡಿದರೆ ಮದ್ಯ ಮಾರಾಟದಲ್ಲಿ ಡಬಲ್ ಏರಿಕೆ ಆಗಿದೆ. ಇದರೊಟ್ಟಿಗೆ ಮದ್ಯಪ್ರಿಯರು ನಮ್ಮಿಂದಲೇ ಸರ್ಕಾರ ನಡೀತಾ ಇರೋದು, ಆದರೆ ನಮಗೆ ಮದ್ಯದ ಬೆಲೆಯಲ್ಲಿ ಬಹಳಷ್ಟು ಅನ್ಯಾಯವಾಗುತ್ತಿದೆ ಎಂದಿದ್ದಾರೆ. ಇದು 1 ಮಿನಿಟ್ ಪೊಲಿಟಿಕ್ಸ್.